ನಮಸ್ಕಾರ, ಫಸ್ಟ್ ಟ್ಯೂಬ್ ನ ಮತ್ತೊಂದು ವಿಡಿಯೋಗೆ ಸ್ವಾಗತ. ರಾಜ್ಯ ರಾಜಕಾರಣದಲ್ಲಿ ಮಿಂಚಿನ ಬೆಳವಣಿಗೆಯೊಂದು ಸದ್ದಿಲ್ಲದೆ ನಡೀತಾ ಇದೆ. ತೆರೆಯ ಹಿಂದೆ ಎರಡು ಬೆಳವಣಿಗೆಗಳು ನಡೀತಾ ಇದ್ದು ಈ ಸುದ್ದಿಯನ್ನ ಹೊರಗೆ ಬಿಟ್ಕೊಟ್ಟಿಲ್ಲ. ಈ ಹಿಂದೆ ಸೆಪ್ಟೆಂಬರ್ ನಲ್ಲಿ ರಾಜಕೀಯದಲ್ಲಿ ಅದರಲ್ಲೂ ಕಾಂಗ್ರೆಸ್ ನಲ್ಲಿ ಕ್ರಾಂತಿಯಾಗಲಿದೆ ಅಂತ ಹೇಳಲಾಗ್ತಾ ಇತ್ತು. ಅದರಂತೆ ಈಗ ಸೆಪ್ಟೆಂಬರ್ ಅಂತ್ಯದೊಳಗೆ ಒಂದು ಮಹತ್ವದ ಬದಲಾವಣೆಯಾಗುವ ಎಲ್ಲಾ ಲಕ್ಷಣಗಳು ಗೋಚರವಾಗ್ತಾ ಇದೆ. ಅದಕ್ಕೆ ಪೂರಕವೆಂಬಂತೆ ಅಂತಹ ಸಾಧ್ಯತೆಗಳಿಗೆ ಪುಷ್ಟಿ ನೀಡುವಂತಹ ಕೆಲವು ಬೆಳವಣಿಗೆಗಳು ಆಗಿದೆ. ಹಾಗಾದ್ರೆ ಏನಾಗಿದೆ? ಸಿಎಂ ಸಿದ್ದರಾಮಯ್ಯ ಅವರು ಟೀಮ್ ಕಟ್ಕೊಂಡು ಹೋಗಿ ರಾಹುಲ್ ಗಾಂಧಿಯನ್ನ ಭೇಟಿಯಾಗಿದ್ದು ಯಾಕೆ? ವೇಣುಗೋಪಾಲ್ ಜೊತೆ ಏನೆಲ್ಲ ಚರ್ಚೆ ಆಯ್ತು? ಡಿಕೆ ಶಿವಕುಮಾರ್ ವರ್ಸಸ್ ರಾಜಣ್ಣ ನಡುವಿನ ಫೈಟ್ ಇದೀಗ ಅಂತಿಮ ಹಂತಕ್ಕೆ ಬಂದು ನಿಂತಿದೆ. ಈಗ ರಾಹುಲ್ ಗಾಂಧಿ ಅವರು ತೀರ್ಮಾನದ ಆದೇಶ ಮಾಡೋದು ಮಾತ್ರ ಬಾಕಿ ಇದೆ. ಹಾಗಾದ್ರೆ ಕಾಂಗ್ರೆಸ್ ನಲ್ಲಿ ಏನಾಗ್ತಾ ಇದೆ? ಸಿದ್ದರಾಮಯ್ಯನವರು ರಾಹುಲ್ ಗಾಂಧಿಯನ್ನ ಭೇಟಿಯಾಗಿದ್ದು ಯಾಕೆ? ಯಾವ ಬೇಡಿಕೆಯನ್ನ ರಾಹುಲ್ ಗಾಂಧಿ ಮುಂದಿಟ್ಟಿದ್ದಾರೆ? ಎರಡರಲ್ಲಿ ಒಂದು ತೀರ್ಮಾನ ಆಗ್ಬೇಕು ಅಂತ ಸಿಎಂ ಪಟ್ಟು ಹಿಡಿದಿರೋದು ಯಾಕೆ? ಅಷ್ಟಕ್ಕೂ ಆ ತೀರ್ಮಾನಗಳು ಯಾವುವು? ಡಿಕೆ ಶಿವಕುಮಾರ್ ಅನ್ನ ಸಿಎಂ ಸೈಡ್ ಲೈನ್ ಮಾಡಿಬಿಟ್ರ? ಡಿಕೆಶಿ ಮಾಡಿದ ಆ ತಪ್ಪಾದ್ರೂ ಏನು? ಈ ಎಲ್ಲಾ ರಾಜಕೀಯ ಮಾಹಿತಿಯನ್ನ ಇವತ್ತಿನ ಈ ವಿಡಿಯೋದಲ್ಲಿ ನೋಡೋಣ. ಆದ್ರೆ ಅದಕ್ಕೂ ಮುನ್ನ ಸಿಎಂ ಆಗಿ ಸಿದ್ದರಾಮಯ್ಯ ಅವರೇ ಮುಂದುವರಿಬೇಕಾ ಅಥವಾ ಅವರು ಡಿಕೆ ಶಿವಕುಮಾರ್ ಅವರಿಗೆ ಸಿಎಂ ಸ್ಥಾನವನ್ನ ಬಿಟ್ಕೊಡ್ಬೇಕಾ ಅಂತ ಕಮೆಂಟ್ ಮಾಡಿ ಹಾಗೂ ವಿಡಿಯೋಗೆ ಲೈಕ್ ಕೊಡಿ. ನಿಮ್ಗೆಲ್ಲ ಗೊತ್ತಿರೋ ಹಾಗೆ ರಾಜಣ್ಣ ಅವರನ್ನ ಸಚಿವ ಸಂಪುಟದಿಂದ ವಜಾ ಮಾಡಿದ್ರು. ಆದ್ರೆ ಅದು ರಾಜೀನಾಮೆಯಲ್ಲ, ಬದಲಿಗೆ ಅವಮಾನಕರ ರೀತಿಯಲ್ಲಿ ನೇರವಾಗಿ ವಜಾ ಮಾಡಿದ್ರು. ಅವತ್ತಿನಿಂದಲೇ ಈ ಕಿಡಿ ಹೊತ್ಕೊಂಡಿತ್ತು, ಬೆಂಕಿ ಉರಿಯೋದಕ್ಕೆ ಸ್ಟಾರ್ಟ್ ಆಗಿತ್ತು. ಅದು ಎಷ್ಟರ ಮಟ್ಟಿಗೆ ತೀವ್ರವಾಯಿತು ಅಂದ್ರೆ ಡಿಕೆ ಶಿವಕುಮಾರ್ ಬುಡಕ್ಕೆ ಬಂದು ನಿಂತಿದೆ. ಡಿಕೆ ಶಿವಕುಮಾರ್ ಅವರು ಸದನದಲ್ಲಿ ನಿಂತು RSS ಪ್ರಾರ್ಥನಾ ಗೀತೆಯನ್ನ ಹೇಳಿದಾಗ ಅದು ಸಾಕಷ್ಟು ಚರ್ಚೆಗೆ ಗ್ರಾಸವಾಯಿತು. ಅದು ಎಷ್ಟರ ಮಟ್ಟಿಗೆ ಅಂದ್ರೆ ಹೈಕಮಾಂಡ್ ವರೆಗೂ ಕೂಡ ಡಿಕೆ ಶಿವಕುಮಾರ್ ಹೇಳಿದ ಸಂಪೂರ್ಣ ವಿಡಿಯೋವನ್ನ ಟ್ರಾನ್ಸ್ಲೇಷನ್ ನೊಂದಿಗೆ ರಾಹುಲ್ ಗಾಂಧಿ ಅವರಿಗೆ ಕಳುಹಿಸಿದ್ರು. ಜೊತೆಗೆ ವೇಣುಗೋಪಾಲ್ ಅವರಿಗೂ ಕೂಡ ಕಳುಹಿಸಿದ್ರು. ಸುರ್ಜೇವಾಲಾ, ಪ್ರಿಯಾಂಕಾ ಗಾಂಧಿ ಹಾಗೂ ಸೋನಿಯಾ ಗಾಂಧಿ ವರೆಗೂ ಕೂಡ ಆ ವಿಡಿಯೋ ತಲುಪಿತ್ತು. ನಂತರ ಶುರುವಾಯಿತು ನೋಡಿ ಅಸಲಿ ಆಟ. ರಾಜಣ್ಣಗೆ ಒಂದು ನ್ಯಾಯ, ಡಿಕೆ ಶಿವಕುಮಾರ್ ಅವರಿಗೆ ಒಂದು ನ್ಯಾಯ ಅಂತ ಇಲ್ಲಿ ಕೇಳಿಲ್ಲ. ಬದಲಿಗೆ ಒಕ್ಕಲಿಗರಿಗೆ ಒಂದು ನ್ಯಾಯ, ದಲಿತರಿಗೆ ಒಂದು ನ್ಯಾಯ ಅಂತ ಪ್ರಶ್ನೆಯನ್ನ ಕೇಳಿದ್ದಾರೆ. ಇದೇ ಈಗ ಡಿಕೆ ಶಿವಕುಮಾರ್ ಅವರ ಪಾಲಿಗೆ ಮುಳುವಾಗಿರೋದು. ಇದರ ಜೊತೆಗೆ ಈಗ ರಾಹುಲ್ ಗಾಂಧಿ ಅವರು ಕೂಡ ಇಕ್ಕಟ್ಟಿಗೆ ಸಿಲುಕಿದ್ದಾರೆ. ಇನ್ನೇನು ಬಿಹಾರ ಚುನಾವಣೆ ಬೇರೆ ಹತ್ರ ಬರ್ತಾ ಇದೆ. ಹೀಗಾಗಿ ರಾಹುಲ್ ಗಾಂಧಿ ಬಿಹಾರದಲ್ಲಿ ಅಬ್ಬರದ ಪ್ರಚಾರವನ್ನ ಮಾಡ್ತಾ ಇದ್ದಾರೆ. ಹೀಗಿರುವಾಗಲೇ ದಲಿತರಿಗೆ ಅನ್ಯಾಯ ಮಾಡಿದ್ರು ಅನ್ನೋ ಮೆಸೇಜ್ ಅಲ್ಲಿಗೆ ಹೋದ್ರೆ ಅಲ್ಲಿ ದೊಡ್ಡ ಹೊಡೆತ ಕೊಡೋದ್ರಲ್ಲಿ ಎರಡು ಮಾತಿಲ್ಲ. ಜೊತೆಗೆ ಕರ್ನಾಟಕದಲ್ಲಿ ಸರ್ಕಾರವನ್ನು ಉಳಿಸಿಕೊಳ್ಳುವ ಹೊಣೆ ರಾಹುಲ್ ಗಾಂಧಿ ಮೇಲಿದೆ. ಇದೇ ವಿಚಾರವನ್ನ ಇಟ್ಕೊಂಡು ರಾಹುಲ್ ಗಾಂಧಿ ಅವರ ಬಳಿ ಸಿಎಂ ಸಿದ್ದರಾಮಯ್ಯ ಅವರು ಹೋಗಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಏನು ಇಂಟ್ರೆಸ್ಟಿಂಗ್ ಏನಂದ್ರೆ ಸಿದ್ದರಾಮಯ್ಯ ಅವರು ಒಬ್ರೇ ಹೋಗಿಲ್ಲ. ಅವರ ಜೊತೆ ಡಾಕ್ಟರ್ ಜಿ ಪರಮೇಶ್ವರ್, ಸತೀಶ್ ಜಾರಕಿಹೊಳಿ, BK ಹರಿಪ್ರಸಾದ್, KJ ಜಾರ್ಜ್, ಜಮೀರ್ ಅಹಮದ್ ಖಾನ್ ಹೀಗೆ ಹಲವಾರು ಘಟಾನುಘಟಿ ನಾಯಕರನ್ನೇ ಕರ್ಕೊಂಡು ಹೋಗಿದ್ದಾರೆ. ಹೀಗೆ ದೊಡ್ಡ ದಂಡನ್ನೇ ಕರ್ಕೊಂಡು ಹೋಗಿ ಎಲ್ಲಾ ಸಮುದಾಯದವರನ್ನ ಪ್ರತಿನಿಧಿಸುವ ನಾಯಕರನ್ನ ಒಳಗೊಂಡು ಹೋಗಿ ದೂರನ್ನ ಕೊಟ್ಟಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಅವರು ಹೇಳಿದ್ದು ಒಂದೇ ಒಂದು ಪಾಯಿಂಟ್, ನೀವು ರಾಜಣ್ಣಗೆ ಶಿಕ್ಷೆ ಕೊಟ್ಟಿದ್ದೀರಿ, ನೀವು ಹೇಳಿದ ಹಾಗೆ ವಜಾ ಮಾಡಿದ್ದೀರಿ, ಅದೇ ನ್ಯಾಯವನ್ನ ಡಿಕೆ ಶಿವಕುಮಾರ್ ಅವರಿಗೂ ಪ್ರಯೋಗಿಸಿಲ್ಲ, ಕ್ಷಮೆ ಕೊಟ್ಟಿದ್ದೀರಾ ಯಾಕೆ? ಹಾಗಾದ್ರೆ ಡಿಕೆ ಶಿವಕುಮಾರ್ಗೆ ಕ್ಷಮೆ ಕೊಟ್ಟಂತೆ ರಾಜಣ್ಣ ಅವರಿಗೂ ಕೂಡ ಕ್ಷಮೆ ಕೊಡಿ. ಅಂದ್ರೆ ಫಾರ್ಮುಲಾ ಇಸ್ ಸೋ ಸಿಂಪಲ್. ಅವ್ರಿಗೊಂದು ನ್ಯಾಯ, ಇವ್ರಿಗೊಂದು ನ್ಯಾಯ ಯಾಕೆ? ಹೀಗಾಗ್ಬಾರದು ಅಂತ ಪಟ್ಟು ಹಿಡಿದಿದ್ದಾರಂತೆ. ನೀವು ರಾಜಣ್ಣ ಅವರನ್ನ ವಜಾ ಮಾಡಿದ್ದೀರಿ, ಇದ್ರ ಬಗ್ಗೆ ನಮ್ಮ ಅಭ್ಯಂತರವೇನೂ ಇಲ್ಲ. ಡಿಕೆ ಶಿವಕುಮಾರ್ DCM ಆಗಿ KPCC ಅಧ್ಯಕ್ಷರಾಗಿ RSS ಗೀತೆಯನ್ನ ಡಿಕೆ ಶಿವಕುಮಾರ್ ಅವರು ಹಾಡಿದ್ರು. ಈ ಬಗ್ಗೆ BK ಹರಿಪ್ರಸಾದ್ ವ್ಯಾಖ್ಯಾನ ಮಾಡಿದ್ರಲ್ಲ, ಹಾಗೆ ಪರಿಗಣಿಸಿ ಅವರನ್ನ KPCC ಅಧ್ಯಕ್ಷ ಸ್ಥಾನದಿಂದಾದ್ರೂ ತೆಗೀರಿ, ಅಥವಾ ನಾವು ವಜಾ ಮಾಡಿ ಅಂತ ಹೇಳ್ತಾ ಇಲ್ಲ, ಅವರನ್ನ ಗೌರವಯುತವಾಗಿ ರಾಜೀನಾಮೆ ತೆಗೆದುಕೊಂಡು ಕಳುಹಿಸಿ. ಈ ರೀತಿ ಬಹಳ ಸ್ಮೂತ್ ಆಗಿ ಕನ್ವೆ ಮಾಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಇನ್ನು ವೇಣುಗೋಪಾಲ್ ಜೊತೆ ಅಂತೂ ಬಹಳ ಸ್ಪಷ್ಟವಾಗಿ ಹೇಳಿದಾರಂತೆ, ಇದು ಆಗ್ಲೇಬೇಕು, ಈ ತೀರ್ಮಾನವನ್ನ ಮಾಡಿ. ಬಿಹಾರದ ಚುನಾವಣೆಯಲ್ಲಿ ಇದ್ದೀರಿ, ನಾವು ಒತ್ತಡವನ್ನ ಹಾಕ್ತಾ ಇಲ್ಲ, ಆದ್ರೆ ಇದನ್ನ ಮಾಡದೆ ಹೋದ್ರೆ ರಾಂಗ್ ಮೆಸೇಜ್ ಹೋಗುತ್ತೆ. ದೆಹಲಿಯಲ್ಲಿ ದೊಡ್ಡ ಹೋರಾಟಕ್ಕೆ ಸಜ್ಜಾಗಿದ್ದಾರೆ. ಅದು ಕೂಡ ಬಹಳ ಇಂಪಾರ್ಟೆಂಟ್, ಬಹಳ ದೊಡ್ಡ ಹೋರಾಟವದು. ಅದು ಕೂಡ ಅರೆಬತ್ತಲೆ ಹೋರಾಟ. 50,000 ಜನ ಸೇರಿದ್ದಾರೆ ಹೀಗಂತ ಎಚ್ಚರಿಕೆಯನ್ನು ಕೊಟ್ಟಿದ್ದಾರಂತೆ. ಮತ್ತೊಂದೆಡೆ ಸಿದ್ದರಾಮಯ್ಯ ಅವರು ರಾಹುಲ್ ಗಾಂಧಿ ಅವರ ಜೊತೆ ಮಾತನಾಡಿದ್ದಾರಂತೆ. ರಾಹುಲ್ ಗಾಂಧಿ ಅವರ ರಿಯಾಕ್ಷನ್ ಏನು ಅನ್ನೋದು ಕೂಡ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ರಾಹುಲ್ ಗಾಂಧಿ ಅವರು ಎಲ್ಲವನ್ನ ಸಮಾಧಾನವಾಗಿ ಕೇಳಿಸಿಕೊಂಡಿದ್ದಾರೆ. ಜೊತೆಗೆ ನೀವು ಹೇಳಿದ್ದು ಸರಿ ಅಂತಾನು ಒಪ್ಕೊಂಡಿದ್ದಾರಂತೆ. ಕಾಂಗ್ರೆಸ್ ನಲ್ಲಿ ಇಂಟರ್ನಲ್ ಡೆಮಾಕ್ರಸಿ ಇದೆ, ಹೀಗಾಗಿ ನಾನು ಎಲ್ಲವನ್ನ ಅಳೆದು ತೂಗಿ ತೀರ್ಮಾನ ಮಾಡ್ತೀವಿ ಅಂತ ಹೇಳಿದ್ದಾರಂತೆ. ನಾವೀಗ ಬಿಹಾರ ಚುನಾವಣೆಯ ಒತ್ತಡದಲ್ಲಿದ್ದೇವೆ. ಬಿಹಾರದ ಚುನಾವಣೆ ಆಗೋವರೆಗೂ ಕಾಲಾವಕಾಶ ತೆಗೆದುಕೊಂಡು ನಾವು ತೀರ್ಮಾನವನ್ನ ಮಾಡ್ತೀವಿ ಅಂತ ಹೇಳಿದ್ದು, ಇದಕ್ಕೆ ವೇಣುಗೋಪಾಲ್ ಅವರು ಕೂಡ ಸ್ಪಂದಿಸಿದ್ದಾರೆ. ದೆಹಲಿಗೆ ಬನ್ನಿ ಮಾತನಾಡೋಣ ಅಂತ ಹೇಳಿದ್ರಂತೆ. ರಾಜಣ್ಣ ಅವರನ್ನ ಕಳಿಸಿ ನೀವು ಕೂಡ ದೆಹಲಿಗೆ ಬನ್ನಿ, ಯಾರೆಲ್ಲ ಹಿರಿಯ ನಾಯಕರಿದ್ದೀರಾ ಎಲ್ಲರೂ ಬನ್ನಿ, ತೀರ್ಮಾನ ಮಾಡೋಣ ಅನ್ನೋ ಮಾತನ್ನ ವೇಣುಗೋಪಾಲ್ ಅವರು ಹೇಳಿದ್ದಾರಂತೆ. ಇನ್ನು ಇದು ಸಿಂಪಲ್ ಆಗಿರೋ ವಿಷಯ ಅಲ್ವೇ ಅಲ್ಲ. ಯಾಕಂದ್ರೆ ಹೈಕಮಾಂಡ್ ಇಕ್ಕಟ್ಟಿನ ಪರಿಸ್ಥಿತಿಯಲ್ಲಿ ಸಿಲ್ಕೊಂಡಿದೆ. ಅದು ಹೇಗಂದ್ರೆ ಡಿಕೆ ಶಿವಕುಮಾರ್ ಅವರನ್ನ ಏಕಾಏಕಿ ಹಂಗೆ ಇಳಿಸೋದಕ್ಕೆ ಆಗೋದಿಲ್ಲ. ಆ ರೀತಿ ಮಾಡಿದ್ರೆ ಏನಾಗುತ್ತೋ ಅನ್ನೋ ಭಯ ಕೂಡ ಸಹಜವಾಗಿದೆ. ಒಂದ್ ವೇಳೆ ಡಿಕೆ ಶಿವಕುಮಾರ್ ಏನಾದ್ರೂ ತಿರುಗಿ ಬಿದ್ರೆ ಏನಾಗಬಹುದು? ಈ ಬಗ್ಗೆ
ಬಗ್ಗೆ ಆಲೋಚನೆ ಕೂಡ ಅವರಿಗಿದೆ. ಹೀಗಾಗಿನೇ ಹೈಕಮಾಂಡ್ ಕಾಲಾವಕಾಶ ತೆಗೆದುಕೊಂಡಿದೆ. ಏನ್ ಮಾಡಿದ್ರೆ ಬೆಸ್ಟ್ ಅಂತ ತೀರ್ಮಾನ ಕೈಗೊಳ್ಳುತ್ತೆ. ಇಲ್ಲಿ ಒಂದಂತೂ ಸತ್ಯ, ಕರ್ನಾಟಕದಲ್ಲಿ ಅಹಿಂದ ವರ್ಗ ಮೇಲುಗೈನಲ್ಲಿದೆ. ಹೀಗಾಗಿ ಸಿದ್ದರಾಮಯ್ಯ ಅವರ ಡಿಸಿಷನ್ ಕೂಡ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಹಾಗಂತ ಡಿಕೆಶಿ ಅವರನ್ನ ಬಿಡೋದಕ್ಕೆ ಆಗೋದಿಲ್ಲ. ಒಕ್ಕಲಿಗರ ವೋಟ್ ಛಿದ್ರವಾಗ್ಬಿಡುತ್ತೆ. ಹೀಗಾಗಿ ಹೈಕಮಾಂಡ್ ಮೇ ಬಿ ಡಿಕೆ ಶಿವಕುಮಾರ್ಗೆ ಕ್ಷಮೆ ಕೊಟ್ಟಂತೆ ರಾಜಣ್ಣಗೂ ಕ್ಷಮೆ ಕೊಟ್ಟು ಮತ್ತೆ ವಾಪಸ್ ಕರೆದುಕೊಳ್ಳುವ ಸಾಧ್ಯತೆ ಇದೆ. ಇದೊಂದೇ ದಾರಿ ಈಗಿನ ಪರಿಸ್ಥಿತಿಯಲ್ಲಿ ಸೂಕ್ತ ಅಂತ ಅನಿಸುತ್ತೆ. ಒಂದ್ ವೇಳೆ ಹೈಕಮಾಂಡ್ ಉಲ್ಟಾ ಏನಾದ್ರೂ ಹೊಡೆದ್ರೆ ಅದರಿಂದ ಸರ್ಕಾರಕ್ಕೆ ದೊಡ್ಡ ಹೊಡೆತ ಬೀಳೋದ್ರಲ್ಲಿ ಡೌಟೇ ಇಲ್ಲ. ಅಲ್ಲದೆ ಇದರಿಂದ ಸೋತು ಸುಣ್ಣಗಾಗಿರೋ ಬಿಜೆಪಿಗೆ ಅಸ್ತ್ರವಾಗಿ ಪರಿಣಮಿಸುವ ಸಾಧ್ಯತೆ ಹೆಚ್ಚಾಗಿದೆ. ಇದೆಲ್ಲ ಒಂದು ಕಡೆಯಾದ್ರೆ ಒಂದು ದೊಡ್ಡ ಹೋರಾಟಕ್ಕೆ ಸಿದ್ಧತೆ ನಡೆದಿದೆ. ದೆಹಲಿಯ ಜಂತರ್ ಮಂತರ್ ನಲ್ಲಿ ಸುಮಾರು 50,000 ಮಂದಿ ಅರೆಬೆತ್ತಲೆ ಹೋರಾಟಕ್ಕೆ ಸಜ್ಜಾಗಿದ್ದಾರೆ. ಡೇಟ್ ಕೂಡ ಆಲ್ಮೋಸ್ಟ್ ಫಿಕ್ಸ್ ಆಗಿದೆ. ಸೆಪ್ಟೆಂಬರ್ 6 ಅಥವಾ 7ನೇ ತಾರೀಕು ಈ ಹೋರಾಟ ನಡೆಯಲಿದೆ. ಅದೇ ಟೈಮ್ ನಲ್ಲಿ ರಾಜಣ್ಣ ನೇತೃತ್ವದಲ್ಲಿ ಸಚಿವರ ದಂಡು, ಸಚಿವರು, ಶಾಸಕರು, ವಾಲ್ಮೀಕಿ ಸಮುದಾಯದ ಪ್ರಮುಖರು ಮತ್ತು ವಾಲ್ಮೀಕಿ ಸಮುದಾಯದ ಸ್ವಾಮೀಜಿಗಳು ಇವರೆಲ್ಲ ಹೋಗಿ ಹೈಕಮಾಂಡ್ ನಾಯಕರನ್ನ ಭೇಟಿ ಮಾಡೋ ಪ್ಲಾನ್ ಮಾಡಿದ್ದಾರೆ. ಅವರು ಭೇಟಿ ಮಾಡುವ ಸಂದರ್ಭದಲ್ಲಿ ರಾಜಣ್ಣ ಅವರ ಬೆಂಬಲಿಗರು ಮಧುಗಿರಿ, ತುಮಕೂರು ಜಿಲ್ಲೆ ಅಲ್ಲಿಂದ ಅವರ ಕಾರ್ಯಕರ್ತರೆಲ್ಲ ಹೋಗಿ ಜಂತರ್ ಮಂತರ್ ನಲ್ಲಿ ಅರೆಬೆತ್ತಲೆ ಹೋರಾಟವನ್ನ ಮಾಡೋ ಸಾಧ್ಯತೆ ಇದೆ. ರಾಜಣ್ಣ ಅವರನ್ನ ಮತ್ತೆ ಸಂಪುಟಕ್ಕೆ ತೆಗೆದುಕೊಳ್ಳಬೇಕು, ನ್ಯಾಯ ಒಂದೇ ಇರಬೇಕು ಅನ್ನುವಂತಹ ಒತ್ತಡವನ್ನ ಹೇರಲಿಕ್ಕೆ ಈಗ ಸಜ್ಜಾಗಿದ್ದಾರೆ. ಹಿಂದುಳಿದ ವರ್ಗದ ಒಕ್ಕೂಟದ ನೇತೃತ್ವದಲ್ಲಿ ಹೋರಾಟವನ್ನ ಸಂಘಟನೆ ಮಾಡಲಿಕ್ಕೆ ಸಿದ್ಧತೆಯನ್ನು ನಡೆಸಿದ್ದಾರೆ. ಇನ್ನು ಬಹುತೇಕ ಸೆಪ್ಟೆಂಬರ್ 6 ಅಥವಾ 7ನೇ ತಾರೀಕು ಹೋರಾಟ ನಡೆಯುತ್ತೆ. ಅದೇ ಸಂದರ್ಭದಲ್ಲಿ ರಾಹುಲ್ ಗಾಂಧಿ ಅವರನ್ನ, ಕೆ.ಸಿ. ವೇಣುಗೋಪಾಲ್ ಅವರನ್ನ, ಸುರ್ಜೇವಾಲಾ ಅವರನ್ನ ಭೇಟಿಯಾಗಿ ಈ ಒಂದು ಮನವಿಯನ್ನ ಕೊಡೋದಕ್ಕೂ ಕೂಡ ಸಿದ್ಧತೆಯನ್ನು ಮಾಡಿಕೊಂಡಿದ್ದಾರೆ. ಅಂದ್ರೆ ವಾಸ್ತವವನ್ನ ಮನವರಿಕೆ ಮಾಡುವಂತಹ ಒಂದು ಪ್ರಯತ್ನವನ್ನ ಈ ಮೂಲಕ ಮಾಡ್ತಾ ಇದ್ದಾರೆ. ಒಟ್ಟಾರೆಯಾಗಿ ತಮ್ಮ ದಾಳವನ್ನ ಉರುಳಿಸೋದಕ್ಕೆ ಈಗ ರಾಜಣ್ಣ ರೆಡಿಯಾಗಿದ್ದಾರೆ. ಇದಕ್ಕೆ ಸರಿಯಾಗಿ ಸಿಎಂ ಸಿದ್ದರಾಮಯ್ಯ ಅಂಡ್ ಟೀಮ್ ನ ಆನೆ ಬಲ ಕೂಡ ಅವರ ಬೆನ್ನಿಗೆ ಸಿಕ್ಕಿದೆ. ಈಗ ಹೈಕಮಾಂಡ್ ಒಂದು ಇಕ್ಕಟ್ಟಿನ ಪರಿಸ್ಥಿತಿಯಲ್ಲಿ ಸಿಲುಕೊಂಡಿದೆ. ಒಂದು ದೊಡ್ಡ ಹೋರಾಟಕ್ಕೆ ಸಿದ್ಧತೆ ನಡೆದಿದೆ. ದೆಹಲಿಯ ಜಂತರ್ ಮಂತರ್ ನಲ್ಲಿ ಸುಮಾರು 50,000 ಮಂದಿ ಅರೆಬೆತ್ತಲೆ ಹೋರಾಟಕ್ಕೆ ಸಜ್ಜಾಗಿದ್ದಾರೆ. ಡೇಟ್ ಕೂಡ ಆಲ್ಮೋಸ್ಟ್ ಫಿಕ್ಸ್ ಆಗಿದೆ. ಸೆಪ್ಟೆಂಬರ್ 6 ಅಥವಾ 7ನೇ ತಾರೀಕು ಈ ಹೋರಾಟ ನಡೆಯಲಿದೆ. ಅದೇ ಟೈಮ್ ನಲ್ಲಿ ರಾಜಣ್ಣ ನೇತೃತ್ವದಲ್ಲಿ ಸಚಿವರ ದಂಡು, ಸಚಿವರು, ಶಾಸಕರು, ವಾಲ್ಮೀಕಿ ಸಮುದಾಯದ ಪ್ರಮುಖರು ಮತ್ತು ವಾಲ್ಮೀಕಿ ಸಮುದಾಯದ ಸ್ವಾಮೀಜಿಗಳು ಇವರೆಲ್ಲ ಹೋಗಿ ಹೈಕಮಾಂಡ್ ನಾಯಕರನ್ನ ಭೇಟಿ ಮಾಡೋ ಪ್ಲಾನ್ ಮಾಡಿದ್ದಾರೆ. ಅವರು ಭೇಟಿ ಮಾಡುವ ಸಂದರ್ಭದಲ್ಲಿ ರಾಜಣ್ಣ ಅವರ ಬೆಂಬಲಿಗರು ಮಧುಗಿರಿ, ತುಮಕೂರು ಜಿಲ್ಲೆ ಅಲ್ಲಿಂದ ಅವರ ಕಾರ್ಯಕರ್ತರೆಲ್ಲ ಹೋಗಿ ಜಂತರ್ ಮಂತರ್ ನಲ್ಲಿ ಅರೆಬೆತ್ತಲೆ ಹೋರಾಟವನ್ನ ಮಾಡೋ ಸಾಧ್ಯತೆ ಇದೆ. ರಾಜಣ್ಣ ಅವರನ್ನ ಮತ್ತೆ ಸಂಪುಟಕ್ಕೆ ತೆಗೆದುಕೊಳ್ಳಬೇಕು, ನ್ಯಾಯ ಒಂದೇ ಇರಬೇಕು ಅನ್ನುವಂತಹ ಒತ್ತಡವನ್ನ ಹೇರಲಿಕ್ಕೆ ಈಗ ಸಜ್ಜಾಗಿದ್ದಾರೆ. ಹಿಂದುಳಿದ ವರ್ಗದ ಒಕ್ಕೂಟದ ನೇತೃತ್ವದಲ್ಲಿ ಹೋರಾಟವನ್ನ ಸಂಘಟನೆ ಮಾಡಲಿಕ್ಕೆ ಸಿದ್ಧತೆಯನ್ನು ನಡೆಸಿದ್ದಾರೆ. ಇನ್ನು ಬಹುತೇಕ ಸೆಪ್ಟೆಂಬರ್ 6 ಅಥವಾ 7ನೇ ತಾರೀಕು ಹೋರಾಟ ನಡೆಯುತ್ತೆ. ಅದೇ ಸಂದರ್ಭದಲ್ಲಿ ರಾಹುಲ್ ಗಾಂಧಿ ಅವರನ್ನ, ಕೆ.ಸಿ. ವೇಣುಗೋಪಾಲ್ ಅವರನ್ನ, ಸುರ್ಜೇವಾಲಾ ಅವರನ್ನ ಭೇಟಿಯಾಗಿ ಈ ಒಂದು ಮನವಿಯನ್ನ ಕೊಡೋದಕ್ಕೂ ಕೂಡ ಸಿದ್ಧತೆಯನ್ನು ಮಾಡಿಕೊಂಡಿದ್ದಾರೆ. ಅಂದ್ರೆ ವಾಸ್ತವವನ್ನ ಮನವರಿಕೆ ಮಾಡುವಂತಹ ಒಂದು ಪ್ರಯತ್ನವನ್ನ ಈ ಮೂಲಕ ಮಾಡ್ತಾ ಇದ್ದಾರೆ. ಒಟ್ಟಾರೆಯಾಗಿ ತಮ್ಮ ದಾಳವನ್ನ ಉರುಳಿಸೋದಕ್ಕೆ ಈಗ ರಾಜಣ್ಣ ರೆಡಿಯಾಗಿದ್ದಾರೆ. ಇದಕ್ಕೆ ಸರಿಯಾಗಿ ಸಿಎಂ ಸಿದ್ದರಾಮಯ್ಯ ಅಂಡ್ ಟೀಮ್ ನ ಆನೆ ಬಲ ಕೂಡ ಅವರ ಬೆನ್ನಿಗೆ ಸಿಕ್ಕಿದೆ. ಈಗ ಹೈಕಮಾಂಡ್ ಒಂದು ಇಕ್ಕಟ್ಟಿನ ಪರಿಸ್ಥಿತಿಯಲ್ಲಿ ಸಿಲುಕೊಂಡಿದೆ. ನೋಡೋಣ ಕಾಂಗ್ರೆಸ್ ಹೈಕಮಾಂಡ್ ಯಾವ ನಿರ್ಧಾರವನ್ನ ಕೈಗೊಳ್ಳುತ್ತೆ ಅಂತ. ಈ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆ ಏನು ಅಂತ ಕಮೆಂಟ್ ಮಾಡಿ ಹಾಗೂ ವಿಡಿಯೋಗೆ ಲೈಕ್ ಕೊಡಿ. ಜೊತೆಗೆ ನಮ್ಮ ಚಾನೆಲ್ ನಲ್ಲಿ ಇಂತಹ ಅನೇಕ ಕುತೂಹಲಕಾರಿ ವಿಡಿಯೋಗಳು ಇವೆ, ಅವುಗಳನ್ನು ನೋಡಿ ಪ್ರೋತ್ಸಾಹಿಸಿ. ನೀವಿನ್ನೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ. ಇದರಿಂದ ನಾವು ಹಾಕುವಂತಹ ವಿಡಿಯೋ ಮೊದಲಿಗೆ ನಿಮಗೆ ಸಿಗುತ್ತೆ. ಇದಾಗಿತ್ತು ಈ ಕ್ಷಣದ ವಿಶೇಷ. ನೋಡ್ತಾ ಇರಿ ಫಸ್ಟ್ ಟ್ಯೂಬ್ ಕನ್ನಡ. ಧನ್ಯವಾದ.